ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮತ್ತೊಂದು ಕುಡಿ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸುತ್ತಿದ್ದಾರೆ. ಹೌದು, ಷಣ್ಮುಖ ಗೋವಿಂದರಾಜ್ ನಿಂಬಿಯ ಬನಾದ ಮ್ಯಾಗ ಚಿತ್ರದ ಮೂಲಕ ತೆರೆಯ ಮೇಲೆ ಮಿಂಚಲು ಸಿದ್ಧರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮಿ ಹಾಗೂ ಗೋವಿಂದರಾಜು ಅವರ ಪುತ್ರ ಷಣ್ಮುಖ ಗೋವಿಂದರಾಜು ನಿಂಬಿಯ ಬನಾದ ಮ್ಯಾಗ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದು ಏಪ್ರಿಲ್ 4ರಂದು ಚಿತ್ರ ಬಿಡುಗಡೆಯಾಗಲಿದೆ ಅಂತ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ ಚಿತ್ರದ ಕುರಿತು ಮಾತನಾಡಿದ ಅವರು, ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾದ 70% ಭಾಗ ಚಿತ್ರೀಕರಣ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಎಂದರು. ಚಿತ್ರವನ್ನು ವಿ. ಮಾದೇಶ್ ನಿರ್ಮಾಣ ಮಾಡಿದ್ದು, ಅಶೋಕ್ ಕಡಬ ನಿರ್ದೇಶಿಸಿದ್ದಾರೆ. ಚಿಕ್ಕಮಗಳೂರಿನ ಪತ್ರಿಕಾ ಛಾಯಾಗ್ರಾಹಕ ಎಎನ್ ಮೂರ್ತಿ ಹಾಗೂ ವಕೀಲ ವಿ.ಕೆ. ರಘು ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಸಿನಿಮಾ ನಿಂಬಿಯ ಬನಾದ ಮ್ಯಾಗ ಇದನ್ನು ಪುಟ 1 ಹಾಗೂ ಪುಟ 2 ಅಂಥೇಳಿ 2 ಭಾಗಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ಪುಟ 1 ರೆಡಿಯಾಗಿ ಈಗ ಮುಂದಿನ ತಿಂಗಳು ಏಪ್ರಿಲ್ 4 ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಏಪ್ರಿಲ್ 4 ನಾವು ಸಿನಿಮಾನ ಬಿಡುಗಡೆ ಮಾಡ್ತೀವಿ. ಚಿಕ್ಕಮಗಳೂರು ಈ ಸಿನಿಮಾಗೆ ಭಾಳ ವಿಶೇಷ, ಅದನ್ನು ನಾನು ಹೇಳಲೇಬೇಕು. ನಾವು ಕತೆ ಮಾಡಬೇಕಾದ್ರೇ ನಮ್ಮ ನಿರ್ದೇಶಕರು ಹೇಳ್ಕೊಂಡೇ ಬಂದರು, ಸರ್ ಇದು ಮಲೆನಾಡಿನ ಪ್ರದೇಶದಲ್ಲೇ ನಾವು ಚಿತ್ರೀಕರಣ ಮಾಡಬೇಕು, ಈ ಕಥೆಗೆ ನಮಗೆ ಅಂಥ ಒಂದು ಜಾಗ, ಆ ಪ್ರಕೃತಿ ನಮಗೆ ಬೇಕು, ಹಾಗಾಗಿ ಮಲೆನಾಡಿನ ಭಾಗದಲ್ಲೇ ಮಾಡೋಣ ಅಂತ ನಾವು ಮೊದಲು ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲಿ ಅಂತ ಅಂದ್ಕೊಂಡಾಗ ಒಂದಷ್ಟು ಜಾಗ ನೋಡಿದ ಮೇಲೆ ನಮಗೆ ಇಲ್ಲಿ ಚಿಕ್ಕಮಗಳೂರಲ್ಲೇ ಮಾಡಬೇಕು ಅನ್ನೋದು ನಮಗೆ ಫಿಕ್ಸ್ ಆಯಿತು. ಮೇಯ್ನಾಗಿ ಚಿಕ್ಕಮಗಳೂರಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿರೋ ಮಲಂದೂರು ಅನ್ನೋ ಗ್ರಾಮದಲ್ಲಿ ನಾವು 70% ಅಲ್ಲೇ ಶೂಟಿಂಗ್ ಮಾಡಿರೋದು. ಅಲ್ಲಿ ಬಾಗ್ಮನೆ ಅವರ ಮೂಲ ಮನೆ ಏನಿದೆ ಅಲ್ಲಿ ನಾವು ಚಿತ್ರೀಕರಣ ಮಾಡಿದ್ದೀವಿ. ಹಾಗೆ ಅಲ್ಲಿನ ತಾಯಿ ಮಳಲೂರಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಚಿತ್ರೀಕರಣ ಮಾಡಿದ್ವಿ. ಹೋದ ವರ್ಷ ಜಾತ್ರೆ ಕೂಡ ನಾವು ಚಿತ್ರೀಕರಣ ಮಾಡೋ ಒಂದು ನಮಗೆ ಸೌಭಾಗ್ಯ ನಮಗೆ ಸಿಕ್ತು. ಆಮೇಲೆ ಸುತ್ತಮುತ್ತ ಇಲ್ಲಿ ನಮ್ಮ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಇನ್ನೊಂದಷ್ಟು ಇಲ್ಲಿ ಚಿಕ್ಕಮಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಿದ್ವಿ. ಕಳಸಾಪುರ ಎಲ್ಲದಕ್ಕಿಂತ ವಿಶೇಷವಾಗಿ ಚಿಕ್ಕಮಗಳೂರು ಹಾಗೆ ಕಳಸಾಪುರ ಮಧ್ಯದಲ್ಲಿರೋ ಸರ್ ಅದು ಜಾಗದ ಮಂಟಪ, ಅಲ್ಲಿ ನಮ್ಮ ತಾತ ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ನಗು ನಗುತ್ತಾ ನಲಿನಲ್ಲಿ ಹಾಡು ಚಿತ್ರೀಕರಣ ಮಾಡಿರೋ ಒಂದು ಜಾಗ ಇದೆ. 2 ಮಂಟಪ ಇದೆ ಅಲ್ಲಿ ನಮ್ಮ ಮೂರ್ತಿ ಸರ್ ಕರ್ಕೊಂಡೋಗಿ ತೋರಿಸಿದ್ರು. ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಇಲ್ಲಿ ಮಾಡಲೇಬೇಕು ಅಂಥೇಳಿ. ಅಲ್ಲಿ ಕೂಡ ಒಂದು ಸ್ಮಾಲ್ ಸೀಕ್ವೆನ್ಸ್, ಒಂದು ಸಣ್ಣ ಸೀಕ್ವೆನ್ಸ್ ಒಂದು ನಾವು ಚಿತ್ರೀಕರಣ ಮಾಡಿದ್ವಿ. ಆ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಮೂರ್ತಿ ಸರ್ಗೆ ಯಾವತ್ತೂ ನಾನು ಚಿರುಣಿಯಾಗಿರ್ತೀನಿ. ಯಾಕಂದರೆ ಈಗಲೂ ಹಾಗೇ ಇದೆ, ಆ ಜಾಗ ಹಾಗೇ ಇದೆ. ಅಲ್ಲಿ ಆ 2 ಮಂಟಪ, ಒಂದು ಮರ, ಅಲ್ಲಿ ನಾವು ಚಿತ್ರೀಕರಣ ಮಾಡೋ ಒಂದು ಅವಕಾಶ ಆಗಿದ್ದು ನನ್ನ ಸೌಭಾಗ್ಯ ಅಂತಲೇ ನಾನು ತಿಳ್ಕೊಳ್ತೀನಿ. ನಮಗೆ ಆ ಜಾಗ ಗೊತ್ತಿರಲಿಲ್ಲ, ಅವ್ರು ಕರ್ಕೊಂಡೋಗಿ ತೋರಿಸಿದ್ರು. ನಾವು ನೋಡಿದವ್ರು ಎಲ್ಲರೂ ಅನ್ನಿಸ್ತು, ಅದು ಏನೋ ಸರ್ ಇಲ್ಲಿ ಮಾಡಲೇಬೇಕು, ಮಾಡೋಣ ಅಂತ ಹೇಳಿ. ನಮ್ಮ ಚಿಕ್ಕಮಗಳೂರು ಶೆಡ್ಯೂಲ್ ಮುಗಿದಿದ್ರೂ ನಾವು ಮತ್ತೆ ಅದಕ್ಕೋಸ್ಕರ ಅಂತ ಬಂದು ಒಂದು ದಿನ ಮಾಡಿದ್ವಿ. ಮತ್ತೆ ಮುಂದುವರೆದ ಹಾಗೆ ನಾವು ಉಡುಪಿ, ಹೆಬ್ರಿ, ತೀರ್ಥಹಳ್ಳಿ ಸುತ್ತಮುತ್ತ ಪ್ರದೇಶಗಳಲ್ಲೆಲ್ಲ ನಾವು ಶೂಟಿಂಗ್ ಮಾಡಿದ್ವಿ. ಒಟ್ಟಾಗಿ ಹೇಳೋದಾದರೆ ಮ್ಯಾಕ್ಸಿಮಮ್. ನಾನು ಸುನಾಥ್ ರಾಜ್ ಅಂತ, ನಿಮ್ಮ ಗೊತ್ತಿದೆಯೋ ಇಲ್ವೋ, 25 ವರ್ಷದ ಹಿಂದೆ ಮೇಘಮಾಲೆ ಅಂತ ಒಂದು ಚಿತ್ರ ಬಂದಿತ್ತು. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹಾಡಿದರು. ಇವತ್ತು ಜನ ನನ್ನ ಗುರುತಿಡಿಬೇಕಾದ್ರೆ ಆ ಒಂದು ಹಾಡು ಅಂತ ನಾನು ಹೇಳ್ಕೊತೀನಿ. ಯಾಕೆಂದರೆ ಆ ಹಾಡು ಇವತ್ತಿಗೂ ಅಷ್ಟೇ ಫೇಮಸ್ ಇದೆ. ನಾನು ಒಂದು 4-5 ಸಿನಿಮಾ ಆವಾಗ ಮಾಡಿದ್ದೆ. 5ನೇ ಸಿನಿಮಾ ಆದಮೇಲೆ ನನಗೆ ಯಾಕೋ ಮತ್ತೆ ಮಾಡಬೇಕು ಅಂತ ನನಗೇನು ಇಂಟ್ರೆಸ್ಟ್ ಆಗಲಿಲ್ಲ ಸಿನಿಮಾದಲ್ಲಿ. 20-25 ವರ್ಷ ಆದಮೇಲೆ RR ಡ್ರೀಮ್ ಫ್ಯಾಕ್ಟ್ರಿ ಅಂತ ನಮ್ಮ ರಘುರಾಮ್ ಅವರು ಒಂದು ಇಂಟರ್ವ್ಯೂ ಮಾಡಿದ್ರು. ಅದು ನಾನು ಇರೋದು ಮೈಸೂರಲ್ಲಿ. ಸೊ ಬೆಂಗಳೂರು ಸಿನಿಮಾ ಅನ್ನೋದು ನಮಗೆ ಅಂಥ ಟಚ್ ಇರಲಿಲ್ಲ. ನಾನು ಮೈಸೂರಲ್ಲಿದ್ದಾಗ RR ಡ್ರೀಮ್ ಫ್ಯಾಕ್ಟ್ರಿ ರಘುರಾಮ್ ಅವರು ಡೈರೆಕ್ಟ್ರು, ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಅದರಲ್ಲಿ ನಾನು ನೋಡೋಕ್ಕೆ ಹೋದರೆ
ಹೆಚ್ಚು ಕಮ್ಮಿ ಇಲ್ಲಾಂದ್ರೆ 1 ಲಕ್ಷ ಮೇಲೆ ಜನ ನೋಡಿದ್ರು ಆ ಇಂಟರ್ವ್ಯೂನ. 4 ಭಾಗ ಬಂತು. ಅದರಲ್ಲೂ ಎಲ್ಲ ಕೇಳೋರು ಅಷ್ಟೇ, ಅಯ್ಯೋ ಸರ್ ನೀವು ಎಲ್ಲಿದ್ರಿ ಇಷ್ಟು ದಿನ, ನೀವೆಲ್ಲೋ ಹೊಟ್ಟೋಗ್ಬಿಟ್ಟಿದ್ದೀರಾ. ಎಷ್ಟೋ ಜನ ಬೇರೆ ಥರನೂ ತಿಳ್ಕೊಂಬಿಟ್ಟಿದ್ರು. ಹಾಗೆ ಎಲ್ಲ ಸಿನಿಮಾ ಮಾಡಬೇಕು ಅಂತ ಒಂದು ನನ್ನಲ್ಲೂ ಇತ್ತು, ಸಿನಿಮಾ ಮಾಡಬೇಕು, ಸಿನಿಮಾ ಬಿಡಬಾರ್ದು. ಒಂದು ಸತಿ ಈ ಸಿನಿಮಾ ಮಾಡಿದಾಗ ಇದೊಂಥರ ಹುಚ್ಚು ಬಿಡೋರ್ಗೆ ಮದುವೆ ಆಗಲ್ಲ, ಮದುವೆ ಆಗೋರ್ಗೆ ಹುಚ್ಚು ಬಿಡಲ್ಲ ಅಂತ ಒಂದು ಲೆಕ್ಕಾಚಾರ. ಆ ಬಣ್ಣ ಒಂದು ಸತಿ ಹಾಕಿದ್ಮೇಲೆ ಅದು ನಮ್ಮನ್ನು ಬಿಡೋದಿಲ್ಲ. ಎಲ್ಲೋ ನನ್ನ ಒಂದು ಇದರಲ್ಲಿ ಯಾವಾಗಲೂ ನಾನು ಹೇಳ್ಕೊತಾ ಇದ್ದೆ. ಈ ನನ್ನ ಮಕ್ಕಳಿಗೆ ಕೇಳಿದಾಗ ನಾನು ಹೇಳ್ತೀನಿ, ನೀವೇನು ಮಿಸ್ ಮಾಡ್ಕೋತೀನಿ ನಿಮ್ಮ ಲೈಫಲ್ಲಿ ಅಂದರೆ, ಬಣ್ಣ ಹಚ್ಚಿದ್ದು ನಾನು ಮಿಸ್ ಮಾಡ್ಕೋತೀನಿ. ನಾನು ಸಿನಿಮಾ ಮಾಡಬೇಕಾಗಿತ್ತು, ಮಧ್ಯಂತರ ನಾನು ಬಿಟ್ಟು ಬಂದುಬಿಟ್ಟೆ. ಅವಾಗ ನಿಮ್ಗೆ ಗೊತ್ತು, 25 ವರ್ಷ 30 ವರ್ಷದ ಹಿಂದೆ ಯಾವ ಥರ ಇತ್ತು ಅಂದರೆ ವ್ಯಕ್ತಿ ಪೂಜೆ ಜಾಸ್ತಿ ಇತ್ತು. ಅಣ್ಣವ್ರು ಮಾಡ್ತಿದ್ರು, ಅಂಬರೀಷ್ ಅವ್ರು ಮಾಡ್ತಾಯಿದ್ರು, ವಿಷ್ಣುವರ್ಧನ್ ಮಾಡ್ತಿದ್ರು, ರವಿಚಂದ್ರನ್ ಮಾಡ್ತಿದ್ರು. ಹೊಸ ಪ್ರತಿಭೆಗೆ ಒಂದು ಚಾನ್ಸ್ ಸಿಗೋದು ತುಂಬ ಕಷ್ಟ ಇತ್ತು ಅವತ್ತಿನ ಒಂದು ಕಾಲದಲ್ಲಿ. ಅವತ್ತು ಚಿರಂಜೀವಿನೂ ಒಂದು ದೊಡ್ಡ ಹೀರೋ ನಮ್ಮ ಕರ್ನಾಟಕದಲ್ಲಿ. ಅವ್ರ ಸಿನಿಮಾ ಬಂದ್ರೂ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರಲಿಲ್ಲ. ಅಂಥ ಕಾಲದಲ್ಲಿ ನಾವು ಮಧ್ಯದಲ್ಲಿ ಹೆಂಗೋ ಬಂದು ಇವತ್ತಿಗೂ ನನಗೊಂದು ಅಲ್ಪ ಸ್ವಲ್ಪ ಹೆಸರಿದೆ ಅಂದರೆ ಅದು ನನ್ನ ಪುಣ್ಯನೇ ಅಂತ ತಿಳ್ಕೋಬೇಕು. ಆ ಒಂದು ವ್ಯಕ್ತಿ ಪೂಜೆ, ಆ ಒಂದು ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಷನ್ಸ್ಗಳೇ ಬೇರೆ ಥರ ಇತ್ತು, ಥಿಯೇಟ್ರುಗಳು ಬೇರೆ ಥರ ಇತ್ತು, ಸಿನಿಮಾಗಳು ಏನಾಗ್ತಾಯಿತ್ತು, ಸ್ಲೋ ಪಿಕಪ್ ಸಿನಿಮಾಗಳಿಗೂ ಕಷ್ಟ ಆಗ್ತಾಯಿತ್ತು. ಇದು ನಂದು 5ನೇ ಸಿನಿಮಾ. ನಾನು ಆ್ಯಕ್ಚುಲಿ ಇದು ತಾಯಿ ಮಗು ಬಾಂಧವ್ಯರಂಥ ಒಂದು ಕಥೆನ ಲೈನ್ ಎತ್ಕೊಂಡಾಗ ನಾನು ಈ ಪಾತ್ರಕ್ಕೆ ಯಾರನ್ನ ಅಂದರೆ ಒಂದು ಮುಗ್ಧತೆ ಇರೋಂಥ ಒಂದು ಹೊಸ ಫೇಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು ಮಾಡಿದಾಗ ನಮ್ಮ ಷಣ್ಮುಖ ಸರ್ ಜ್ಞಾಪಕ ಬಂದರು. ಯಾಕೆಂದರೆ ನಾವು ಕೆಲವೊಂದೆಲ್ಲ ಇಂಟರ್ವ್ಯೂಗಳನ್ನೆಲ್ಲ ನೋಡಿದ್ದೆ. ಆಮೇಲೆ ಹೋಗಿ ನಾವು ಅಪ್ರೋಚ್ ಮಾಡಿ ಈ ಕತೆಗೆ ಅವರೇ ಸೂಕ್ತ ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಮಾಡಿದೆ. ಆನಂತರ 25 ವರ್ಷದ ನಂತರ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ 25ನೇ ವರ್ಷದ ಹಿಂದಿದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಸುರಾಜ್ ರಾಜು ಅದನ್ನು ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಫಿಕ್ಸ್ ಮಾಡಿಬಿಟ್ಟು ನಾವು ನಮ್ಮ ನಿರ್ಮಾಪಕರು ಮಾದೇಶ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸಿನಿಮಾಗೆ ಏನು ಬೇಕು, ಸಿನಿಮಾಗೆ ಏನು ಕೊರತೆ ಇಲ್ಲದಂಗೆ ಚೆನ್ನಾಗಿ ಅಂದರೆ ಸಪೋರ್ಟ್ ಮಾಡಿದ್ರು ಎಲ್ಲ ಇದ್ರಲ್ಲೂ. ನಾವೆಲ್ಲ ಸಂಪೂರ್ಣ ಚಿತ್ರೀಕರಣ ಇಲ್ಲಿ ಒಂದು 70 ಭಾಗ ಚಿಕ್ಕಮಂಗ್ಳೂರಲ್ಲೇ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಹೆಬ್ರಿ, ಆಗುಂಬೆ, ಉಡುಪಿ ಆ ಸೈಡಲ್ಲೆಲ್ಲ ಚಿತ್ರೀಕರಣ ಮಾಡಿದ್ದು. ಇದರಲ್ಲಿ ಒಂದು ಕತೆ ಸಾರಾಂಶ ಏನು ಅಂತಂದರೆ, ಒಂದು ಜಮೀನ್ದಾರ್ ಕುಟುಂಬದಲ್ಲಿ ಒಂದು ಮಗು ಕಾಣೆ ಆಗುತ್ತೆ. ಅಂದರೆ ಆ ಮಗು ಎಲ್ಲಿದೆ ನಿಗೂಢವಾಗಿರುತ್ತೆ, ತಾಯಿಗೂ ಗೊತ್ತಿರಲ್ಲ. 25 ವರ್ಷದ ನಂತರ ಆ ಮಗು ತನ್ನ ಮೂಲದ ಅಂದರೆ ತನ್ನ ಊರನ್ನ ಹುಡ್ಕೊಂಡು ಬೆಂಗಾಡಿನ ಒಂದು ಊರಿಗೆ ಮಲೆನಾಡು ಪ್ರದೇಶಕ್ಕೆ ಬರ್ತಾರೆ. ಮುಂದೆ ಏನಾಗುತ್ತೆ ಅಂದರೆ ಇಡೀ ಸಿನಿಮಾದ ಕಥೆ ಅದು. ಅಂದರೆ ತಾಯಿ ಬಗ್ಗೆ ಒಂದು ಒಳ್ಳೆ ಬಾಂಧವ್ಯದ ಕಥೆನ ಇದು ಸಿನಿಮಾ ನಾವು ಆಲ್ರೆಡಿ 2 ಸರಿ ಶೋ ನೋಡಿದ್ವಿ. ನಮ್ಮವರೆಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಸಿನಿಮಾನ. ಅಂದರೆ ಸಂಪೂರ್ಣವಾಗಿ ಒಂದು ಸಂಸಾರಿಕ ಚಿತ್ರ ಅಂತಲೇ ಹೇಳ್ಬೋದು. ಅಂದರೆ ಚಿಕ್ಕ ವಯಸ್ಸಿಂದಲೂ ದೊಡ್ಡವ್ರಿಗೂ ಮುಜುಗರ ಇಲ್ಲದೆ ನೋಡುವಂಥ ಸಿನಿಮಾ. ವಜ್ರೇಶ್ವರಿಂದ ಏನು ಕಥೆಗಳು ಬರ್ತಾಯಿದ್ವು ಮುಂಚೆ, ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅದೇ ಥರನೇ ಸಿನಿಮಾ ಕೊಡ್ಬೇಕು. ನಾನು ಅಣ್ಣ ಮೊಮ್ಮಗೊಂದು ಮೊದಲನೇ ಸಿನಿಮಾ ನಿರ್ದೇಶನ ಮಾಡ್ತಾಯಿರೋದು, ಅದು ಒಂಥರ ನಮಗೂ ಒಂಥರ ಖುಷಿ ಸಿಗೋದು. ನಮಗೆ ಖುಷಿಯಿಂದ ನಾವು ಅದೇ ಥರನೇ ಅವ್ರ ಸಂಸ್ಥೆಯಲ್ಲಿ ಬಂದಿರೋ ಥರ ಸಿನಿಮಾನೇ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ರು. ಆಮೇಲೆ ನನಗೆ ಇಲ್ಲಿ ಕೆಲವೊಂದು ಪಾತ್ರಗಳಿಗೆಲ್ಲ ನಾನು ಸ್ಥಳೀಯ ಕಲಾವಿದರುಗಳಿಗೆಲ್ಲ ಸ್ವಲ್ಪ ಅವಕಾಶ ಕೊಟ್ಟೆ. ಮೂರ್ತಿ ಸರ್ ಬಂತು, ಪಟೇಲ್ ಪಾತ್ರದಲ್ಲಿ ಮಾಡಿದ್ದಾರೆ. ಆಮೇಲೆ ಮುಕುಂದಯ್ಯರ ಪಾತ್ರದಲ್ಲಿ